ಮೊದಲನೇದಾಗಿ ಇವತ್ತಿನ ನವಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ 43 ಜೋಡಿಗಳು ಕೂಡ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತಾ, ಇವತ್ತು ವಜೀರಲ್ಲಿ ಗೋನಾಳರು ಇವತ್ತು ಅವ್ರ ಹೃದಯ ಶ್ರೀಮಂತಿಕೆ ಅಂತ ಅದಂದ್ರ ಸಾಮೂಹಿಕ ಲಗ್ನಗಳನ್ನು ಬಹಳಷ್ಟು ಕಡೆ ನೋಡ್ತೀವಿ ನಾವು. ಸಾಂಕೇತಿಕವಾಗಿ ಲಗ್ನ ಮಾಡ್ತಾರೆ, ಹಂಗೆ ಜಾತ್ರೆ ಮಾಡಿದಂಗೆ ಮಾಡಿ ಲಗ್ನ ಮಾಡ್ತಾರೆ. ಆದ್ರ ವಜೀರಲ್ಲಿ ಗೋನಾಳ್ ಅವರು ತಮ್ಮ ಮಕ್ಕಳು ಮದುವೆ ಮಾಡಿದಂಗೆ ಮಾಡಕತ್ತಾರ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆ ಕೂಡ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಸಾಮೂಹಿಕ ಲಗ್ನಗಳಂದ್ರ ಇವತ್ತು 43 ಜೋಡಿಗಳು. ಇವತ್ತು ಬಹಳಷ್ಟು ನಾವು ಜಗತ್ತಿನಲ್ಲಿ ಎಲ್ಲವೂ ಕೂಡ ದುಬಾರಿ ಆಗಿಬಿಟ್ಟಾವ. ಒಂದ್ ಮದುವೆ ಮಾಡಿಕೋಬೇಕಂದ್ರ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಇವತ್ತು ಬಡವರು 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಆರ್ಥಿಕ ಹೊರೆಯನ್ನು ಇಟ್ಕೊಂಡು ಅವ್ರ ಸಂಸಾರ ನಡೆಸ ಇವತ್ತು ವಜೀರಲಿ ಅವ್ರ ಗೋನಾಳ್ ಅವರು ಹೊತ್ಕೊಂಡು ಇವತ್ತು ಅವ್ರ ಸುಖ ಸಂಸಾರಕ್ಕೆ ಕಾಲಿಡತಕ್ಕಂಥ ಕೆಲಸವನ್ನ ಇವತ್ತು ಅವರು ವಜೀರಲಿ ಗೋನಾಳ್ ಅವರು ಮಾಡ್ತಾ ಇದ್ದಾರೆ. ಇದೊಂದು ಹೆಚ್ಚು ಈಗ ಸುಮಾರು 9 ವರ್ಷಗಳ ಕಾಲ ಇವತ್ತು ಅವ್ರು ಇಂಥ ಕೆಲಸವನ್ನ ಇವು ಸಾಮೂಹಿಕ ಲಗ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ಗೌತಮ್ ಬುದ್ಧ ಒಂದು ಮಾತು ಹೇಳ್ತಾರೆ, ಇವತ್ತು ದಾನ ಮಾಡಿದಾಗ ಏನ್ ಸುಖ ಸಿಗುತ್ತಲ್ಲ ಆ ಸುಖ ಅನುಭವಿಸ್ಬೇಕಂದ್ರ ದಾನ ಮಾಡಿದವನಿಗೆ ಮಾತ್ರ ಸಾಧ್ಯ. ಆ ಸುಖ ಅನುಭವಿಸಕ್ಕೆ ದಾನ ಮಾಡಿ ನೋಡ್ರಿ ಅನ್ನೋ ಮಾತನ್ನ ಹೇಳ್ತಾರ. ಇವತ್ತು ಆ ದಾನದಾಗಿರೋ ಸುಖವನ್ನ ಇವತ್ತು ವಜೀರಲ್ಲಿ ಗೋನಾಳ್ ಅವರು ಅನುಭವಿಸ್ತಾ ಇದ್ದಾರೆ. ಆ ಬನ್ನಿ ಮಂಕಳ ದೇವಿ ಅವ್ರಿಗೆ ಇನ್ನೂ ಕೂಡ ಹೆಚ್ಚು ಮದುವೆ ಮಾಡ್ತಕ್ಕಂಥ ಇಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥಿಸಿ, ನನಗೂ ಕೂಡ ಈ ಸಂದರ್ಭದಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಕೆ ರಾಜಶೇಖರ್ ಹಿಟ್ನಾಳ್ ಸಾಹೇಬರು ಮಾನ್ಯ ಸಂಸದರು ಈ ಒಂದು ಸಾಮಾಜಿಕ ಕಾರ್ಯಕ್ಕೆ